ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕುಕಿಂಗ್ ವಿಡಿಯೋದಲ್ಲಿ ಹಿದ್ಕಿದ ಬೇಳೆ ಹಾಕಿ ಫಾರಂ ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದನ್ನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದರೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ಹೇಗಿದ್ರು ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿದೆ. ಹಿದ್ಕಿದ ಬೇಳೆ ಬಳಸ್ಕೊಂಡು ಯಾವ ರೀತಿ ರುಚಿಯಾಗಿರುವಂಥ ಫಾರಂ ಕೋಳಿ ಅಂದರೆ ಮೊಟ್ಟೆ ಕೋಳಿ ಸಾರನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೀಸನಲ್ಲಿ ಸಿಗುವಂಥ ಕಾಳುಗಳನ್ನ ಬಳಸ್ಕೊಂಡು ಈ ರೀತಿ ರುಚಿಯಾಗಿರುವಂಥ ಸಾಂಬಾರು ಮಾಡ್ಕೊಂಡಾಗ ತುಂಬಾ ಟೇಸ್ಟಿಯಾಗುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ವಿಡಿಯೋಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಮೊದಲಿಗೆ ಚಿಕನನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ 2 ಗೆಡ್ಡೆ ಈರುಳ್ಳಿ ಅಂದರೆ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿರುವಂಥ ಈರುಳ್ಳಿ, ಹಾಗೆ ಒಂದು ದೊಡ್ಡ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬೆಳೆಸ್ಕೊಂಡು ಅದರ ಜೊತೆಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೊದಲಿಗೆ ಚೆನ್ನಾಗಿ ಇದನ್ನಿಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಅದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಫೈನ್ ಪೇಸ್ಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಚಿಕನನ್ನು ಬೇಯಿಸೋದಕ್ಕೋಸ್ಕರ. ಹಾಗೆ ಇಲ್ಲಿ 1.5 kg ಫಾರಂ ಕೋಳಿನ ತೊಗೊಂಡು ಅದನ್ನು ಚೆನ್ನಾಗಿ ಅಂದರೆ ಒಂದು 3 ರಿಂದ 4 ಬಾರಿ ಅದನ್ನು ಚೆನ್ನಾಗಿ ಇದನ್ನು ವಾಶ್ ಮಾಡಿ ತೆಗೆದಿಟ್ಕೊಳ್ಬೇಕು. ನೀರನ್ನೆಲ್ಲ ನೀಟಾಗಿ ಸೋರಿಸಿಟ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ಬರುವಂಥ ಮೊಟ್ಟೆ ಎಲ್ಲ ಸಪ್ರೇಟಾಗಿ ಅದನ್ನು ಕೂಡ ತೊಳೆದಿಟ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಹಿದ್ಕಿದ ಬೇಳೆ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಹಿದಕ್ಬಿಟ್ಟು ನಾವು ನೀರಲ್ಲಿ ಹಾಕಿ ಇಡ್ತಿರ್ತೀವಲ್ವ. ಸೊ ಒಂದ್ಸತಿ ಇದನ್ನು ಚೆನ್ನಾಗಿ ರಾಗಿ ಹಿಟ್ಟನ್ನು ಹಾಕಿ ತೊಳೆಯೋದ್ರಿಂದ ಇನ್ನೂ ಕೂಡ ಕಾಳಿನ ಫ್ರೆಶ್ನೆಸ್ ಜಾಸ್ತಿ ಆಗುತ್ತೆ. ಇನ್ನೂ ಕೂಡ ಘಮಘಮವಾಗಿ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗುತ್ತೆ. ನೋಡಿ ರೀತಿ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಪ್ರತಿ ಕಾಳಿಗೂ ಕೂಡ ರಾಗಿ ಹಿಟ್ಟು ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಇದಿಷ್ಟನ್ನು ಮಿಕ್ಸ್ ಮಾಡಬೇಕು. ಈ ರೀತಿ ನೋಡಿ ಇದೇ ರೀತಿಯೇ ಒಂದು 2 ರಿಂದ 3 ನಿಮಿಷನ ಅದನ್ನು ಕಾಳು ಜೊತೆಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಚೆನ್ನಾಗಿ. ಅದಾದ ನಂತರ ನಾವು ಇದನ್ನು ನೀರಿಗೆ ಹಾಕಿ ತೊಳೆಯೋದ್ರಿಂದ ಕಾಳಿನ ಫ್ರೆಶ್ನೆಸ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಹಿದ್ಕಿದ ಬೇಳೆ ಒಂದು ಸೊಗಡು ಸ್ಮೆಲ್ ಏನಿರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರಲ್ಲಿ ನೀವು ಹಿದ್ಕಿದ ಬೇಳೆ ತಿನ್ನೋವಾಗ ಒಂದೊಂದು ಕಾಳಿಗೂ ಕೂಡ ನೀವು ಆ ಟೇಸ್ಟನ್ನು ಫೀಲ್ ಮಾಡ್ಬೋದು, ಅಷ್ಟು ಚೆನ್ನಾಗಾಗತ್ತೆ. ಇದೇ ರೀತಿಯೇ ಈ ಟಿಪ್ಸನ್ನು ಫಾಲೋ ಮಾಡಿ ಹಿದ್ಕಿದ ಬೇಳೆ ಬಳಸೋವಾಗ ನೀವು ಯಾವುದೇ ಸಾಂಬಾರಿಗಾದರೂ ಪರವಾಗಿಲ್ಲ 1-2 ನಿಮಿಷ ಈ ರೀತಿ ಕಾಳನ್ನೆಲ್ಲ ಚೆನ್ನಾಗಿ ರಾಗಿ ಹಿಟ್ಟಲ್ಲಿ ಕಲಸಿದ ನಂತರ ನೋಡಿ ಈ ರೀತಿ ನೀರಿನಲ್ಲಿ ಇದನ್ನೆಲ್ಲ ನಾವು ನೀಟಾಗಿ ವಾಶ್ ಮಾಡ್ಕೋಬೋದು. ರಾಗಿ ಹಿಟ್ಟೆಲ್ಲ ಏನಿರುತ್ತೆ ಕಂಪ್ಲೀಟಾಗಿ ಬಂದ್ಬಿಡುತ್ತೆ ನೀರಿಗೆ ನಾವು ಹಾಕಿದಾಗ ಕಾಳನ್ನು. ಈ ರೀತಿ ಇದನ್ನು ಸ್ಟೇನ್ ಮಾಡ್ಕೊಳ್ಳಿ. ಸೊ ಒಂದು ಸ್ಟೇನರ್ನ ಮುಖಾಂತರ ನಾನು ಇದನ್ನು ಸ್ಟೇನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇದನ್ನು ಇನ್ನೊಂದು ಸತಿ ವಾಶ್ ಮಾಡಿಟ್ರೆ ಆಯಿತು. ಹಿದ್ಕಿದ ಬೇಳೆ ಹಾಗೆ ಚಿಕನೆಲ್ಲ ಚೆನ್ನಾಗೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಳ್ಬೇಕು ಈ ರೀತಿ. ನೆಕ್ಸ್ಟ್ ಇವಾಗ ಚಿಕನ್ನ ಬೇಯಿಸೋದಕ್ಕೋಸ್ಕರ ಒಂದು ಕುಕ್ಕರ್ನ ತೊಗೊಳ್ಬೇಕಾಗತ್ತೆ. ಸೊ ಕುಕ್ಕರಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಚಿಕನಲ್ಲೇ ನಮಗೆ ಎಣ್ಣೆ ಬಿಡೋದ್ರಿಂದ ಜಾಸ್ತಿ ಎಣ್ಣೆಯ ಅವಶ್ಯಕತೆ ಇಲ್ಲಿರೋದಿಲ್ಲ. ಹಾಗೆ ಇವಾಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಶುಂಠಿ, ಕೊತ್ತಂಬರಿ ಇದಿಷ್ಟು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅದಷ್ಟನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಸೇರಿಸ್ಕೊಂಡು 1-2 ನಿಮಿಷ ಇದನ್ನು ಬಾಡಿಸ್ಕೊಳ್ಬೇಕು. ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಕನಿಗೆ ಮಾತ್ರ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಅರಿಶಿನ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಇದಿಷ್ಟನ್ನು ಒಂದ್ಸತಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಇವಾಗ ಚಿಕನನ್ನು ಆ್ಯಡ್ ಮಾಡಬೇಕಾಗತ್ತೆ. ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥ ಚಿಕನನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಚಿಕನನ್ನೆಲ್ಲ ಸೇರಿಸಿದ ನಂತರ ಚೆನ್ನಾಗಿದಿಷ್ಟನ್ನು ಈರುಳ್ಳಿ ಖಾರದಲ್ಲೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರನೇ ನಾವು ಕ್ಯಾಪನ್ನು ಕ್ಲೋಸ್ ಮಾಡಬಾರ್ದು, ಅಂದರೆ ತಕ್ಷಣಕ್ಕೆ ಕ್ಯಾಪನ್ನು ಕ್ಲೋಸ್ ಮಾಡಬಾರ್ದು. ಚೆನ್ನಾಗಿದೆಲ್ಲ ಮಿಕ್ಸ್ ಆಗಿದ ನಂತರ ಈ ರೀತಿ ಕುದಿ ಬರುತ್ತೆ. 1-2 ರಿಂದ 3 ನಿಮಿಷ ಈ ರೀತಿ ಕುದಿಸ್ಕೊಂಡು ಆಮೇಲೆ ನಾವು ಕ್ಯಾಪ್ ಹಾಕೋದ್ರಿಂದ ಆ ರಾ ಸ್ಮೆಲ್ ಏನಿರುತ್ತೆ ಚಿಕನ್ದು ಅದು ಅಷ್ಟಾಗಿ ಇರೋದಿಲ್ಲ. ಒಂದು ಸ್ವಲ್ಪ ಕುದಿ ಬರೋದಕ್ಕೆ ಸ್ಟಾರ್ಟ್ ಆದ ನಂತರನೇ ಕ್ಯಾಪ್ ಹಾಕಿ ಒಂದು 4 ವಿಷಲ್ಸ್ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಚಿಕನ್ ಬೇಯೋವರೆಗೂ ಎಷ್ಟು ವಿಷಲ್ಸ್ ತೊಗೊಳುತ್ತೆ ನೋಡಿ. ಕೆಲವೊಂದು ಸತಿ ಒಂದು 8 ವಿಷಲ್ಸ್ ಆದರೂ ಆಗುತ್ತೆ. ಯಾಕಂದರೆ ಫಾರಂ ಕೋಳಿ ಬೇಗ ಬೇಯೋದಿಲ್ಲ, ಹಾಗಾಗಿ ನೋಡಿಕೊಂಡು ವಿಷಲ್ ತೊಗೊಳ್ಬೇಕಾಗತ್ತೆ. ಸೊ ಚಿಕನನ್ನು ಬೇಯಿಸಿಟ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಹಿದ್ಕಿದ ಬೇಳೆನ ನಾವು ಈ ರೀತಿ ಒಗ್ಗರಣೆ ಮಾಡಿ ಬೇಯಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಇವಾಗ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕಾದ ನಂತರ ಒಂದೇ ಒಂದು ಈರುಳ್ಳಿನ ಈ ರೀತಿ ಪೇಸ್ಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಗೆ ಹಿದ್ಕಿದ ಬೇಳೆಗೆ ಬೇಕಾಗಿರೋಷ್ಟು ಪುಡಿ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಹಿದ್ಕಿದ ಬೇಳೆ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಕಾಳನ್ನು ನಾವು ತುಂಬ ಬೇಯಿಸೋವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಸಾಂಬಾರಲ್ಲಿ ನಾವು ಕಾಳನ್ನು ಹಾಕೋದ್ರಿಂದ
ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಪೇಸ್ಟಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡ್ರೆ ಸಾಕಾಗುತ್ತೆ. ಲಾಸ್ಟಲ್ಲಿ ನಾವು ಸಾಂಬಾರು ಮಾಡಿದ್ದೆಲ್ಲ ಆದ ನಂತರ ಕೊನೆಯಲ್ಲಿ ನಾವು ಇದನ್ನು ಸೇರಿಸ್ಕೊಳ್ಬೇಕು ಸಾಂಬಾರು ಜೊತೆಗೆ. ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ಚಿಕನ್ ಕೂಡ ಒಂದು 4 ವಿಷಲ್ಸ್ ಆದ ನಂತರ ಬೆಂದಿರುತ್ತೆ. ಸೊ ಬೇಯಿಸ್ಕೊಂಡಿರುವಂಥ ಚಿಕನಿಗೆ ಇವಾಗ ಪುಡಿಗಳನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಚಿಕನನ್ನು ಬೇಯಿಸ್ಕೊಂಡಿದ ನಂತರ ಒಂದು 10 ನಿಮಿಷ ಪುಡಿಗಳನ್ನೆಲ್ಲ ಸೇರಿಸಿ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಇಳ್ಕೊಳ್ಳುತ್ತೆ ಚಿಕನ್ಗೆ. ಸೊ ಅದಕ್ಕೆ ಇವಾಗ 2 ಟೇಬಲ್ ಸ್ಪೂನ್ನಷ್ಟು ಹಚ್ಚ ಖಾರದ ಪುಡಿ ಹಾಗೆ 2 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡ್ತಾ ಇಲ್ಲ. ಚಿಕನಲ್ಲೇ ಆ ಚಿಕನ್ ಸ್ಟಾಕ್ ಏನಿರುತ್ತೆ ಅಂದರೆ ಚಿಕನಲ್ಲಿ ಬಿಟ್ಟಿರುವಂಥ ನೀರಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಚಿಕನಿಗೆ ಉಪ್ಪು ಖಾರ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಪುಡಿಯೆಲ್ಲ ಹಾಕಿದ ನಂತರ ಈ ರೀತಿ ಚಿಕನನ್ನು ಒಂದು 2 ರಿಂದ 3 ನಿಮಿಷ ಹಾಗೇನೆ ಕುದಿಸ್ಕೊಳ್ಬೇಕು. ಈ ರೀತಿ ಕುದಿಸ್ಕೊಂಡಾಗ ಚಿಕನ್ ತಿನ್ನೋವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಮಸಾಲೆ ಎಲ್ಲ ಹಾಕೋದಕ್ಕೂ ಮುಂಚೆ ಚಿಕನನ್ನು ಈ ರೀತಿ ಬರೀ ಪುಡಿಯಲ್ಲೇ ಒಂದು 3 ನಿಮಿಷನಾದ್ರೂ ಕುದಿಸ್ಕೊಳ್ಬೇಕಾಗತ್ತೆ. ನಂತರ ಇವಾಗ ಇದಕ್ಕೆ ಚಿಕನ್ ಜೊತೆ ಬಂದಿರುವಂಥ ಮೊಟ್ಟೆ ಭಾಗ ಏನಿರುತ್ತೆ ಅದನ್ನೆಲ್ಲದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು. ಇದಿಷ್ಟನ್ನು ಸೇರಿಸಿದ ನಂತರ ಯಾವುದೇ ಕಾರಣಕ್ಕೂ ಇದನ್ನು ತಿರುಗಿಸೋದಕ್ಕೆ ಹೋಗಬಾರ್ದು. ಹಾಗೆಯೇ ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಒಂದು 5 ನಿಮಿಷದಷ್ಟರಲ್ಲೇ ಇದಿಷ್ಟು ಚೆನ್ನಾಗಿ ಬೆಂದಿರುತ್ತೆ. ಸೊ ಅದು ಬೇಯೋ ಅಷ್ಟರಲ್ಲಿ ಮಸಾಲೆನೂ ಕೂಡ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಇವಾಗ ಒಂದು ಜಾರ್ಗೆ ಅರ್ಧ ಹೋಳಲ್ಲಿ ಅರ್ಧದಷ್ಟು ಕಾಯಿನ ಹಾಕೋಬೇಕು. ಆದಷ್ಟು ಫ್ರೆಶ್ ಆಗಿರುವಂಥ ಕಾಯಿನ ಬಳಸೋದ್ರಿಂದ ಸಾರಿನ ರುಚಿ ಇನ್ನೂ ಜಾಸ್ತಿ ಇರುತ್ತೆ. ಹಾಗೆಯೇ ಇದಕ್ಕೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ಬೇಕು. ಹಾಗೆಯೇ ಒಂದು 4 ರಿಂದ 5 ಚಕ್ಕೆ ಪೀಸು ಹಾಗೆ 6 ರಿಂದ 7 ಲವಂಗ ಇದಿಷ್ಟು ಹಾಕಿ 1 ಟೇಬಲ್ ಸ್ಪೂನಷ್ಟು ಫುಲ್ಲಾಗಿ ಗಸಗಸೆನ ಹಾಕ್ಕೊಳ್ಳಿ. ಇದಿಷ್ಟನ್ನು ಸೇರಿಸಿ ಫಸ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 1 ಟೊಮೆಟೊನ ಹಾಕ್ಕೊಳ್ಬೇಕಾಗತ್ತೆ. ನಾಟಿ ಟೊಮೆಟೊ ಆದರೂ ಪರವಾಗಿಲ್ಲ, ಫಾರಮ್ ಟೊಮೆಟೊ ಆದರೂ ಪರವಾಗಿಲ್ಲ. 1 ಟೊಮೆಟೊನ ಹಾಕಿ ಮತ್ತೆ ಇದಿಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಾಗ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇವಾಗ ನೋಡ್ತಾ ಇರ್ಬೋದು ಸಾರಿನ ಜೊತೆಗೆ ಮೊಟ್ಟೆ ಎಲ್ಲ ಏನು ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಮಸಾಲೆನ ಸೇರಿಸ್ಕೊಳ್ಬೇಕು. ಮಸಾಲೆ ಹಾಕಿ ಸಾಂಬಾರಿಗೆ ಯಾವ ಹದ ಬೇಕು, ಸ್ವಲ್ಪ ಗಟ್ಟಿಗೆ ಬೇಕಾದ್ರೆ ಮಾಡ್ಕೋಬೋದು ಅಥವಾ ಸ್ವಲ್ಪ ತೆಳುಗೆ ಬೇಕಾದ್ರೆ ಮಾಡ್ಕೋಬೋದು. ಸಾರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೀರನ್ನೆಲ್ಲ ಸೇರಿಸ್ಕೊಂಡಿದ ನಂತರ ಚೆನ್ನಾಗಿ ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಒಂದು 10 ನಿಮಿಷನಾದರೂ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಸಾಂಬಾರೆಲ್ಲ ಚೆನ್ನಾಗಿ ಕುದ ನಂತರ ಸೈಡಲ್ಲೆಲ್ಲ ಎಣ್ಣೆ ಬಿಡೋದು ಸ್ಟಾರ್ಟ್ ಆಗುತ್ತೆ. ಆವಾಗ ಸಾಂಬಾರು ರೆಡಿಯಾಗಿದೆ ಅಂತ ಅಷ್ಟರಲ್ಲಿ ನಾವು ಫ್ರೈ ಮಾಡಿಕೊಂಡಿರೋವಂಥ ಇದ್ಕಿದ ಬೇಳೆನ ಕೂಡ ಸೇರಿಸ್ಕೊಳ್ಬೇಕು. ಸಾಂಬಾರೆಲ್ಲ ಚೆನ್ನಾಗಿ ಕುದಿಯುವಾಗ ನಾವು ಇದ್ಕಿದ ಬೇಳೆನ ಸೇರಿಸೋದ್ರಿಂದ ಇದ್ಕಿದ ಬೇಳೆನೂ ಕೂಡ ಸಾಂಬಾರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೆಯೇ ತುಂಬಾ ಕೂಡ ಬೆಂದು ಹೋಗೋದಿಲ್ಲ. ಹಾಗೆ ಹಿದ್ಕಿದ ಬೇಳೆ ಹಾಕಿದ ನಂತರ ಇನ್ನೊಂದು 5 ನಿಮಿಷ ನಾವು ಅದನ್ನು ಕುದಿಸ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಬೆಂದಿರುತ್ತೆ, ಸಾಂಬಾರು ಕೂಡ ರೆಡಿಯಾಗಿರುತ್ತೆ. ಸೊ ಇದೇ ರೀತಿ ಟಿಪ್ಸನ್ನು ಫಾಲೋ ಮಾಡಿ. ಫಾರಮ್ ಕೋಳಿ ಸಾರು ಹಿದ್ಕಿದ ಬೇಳೆ ಹಾಕಿ ಮಾಡಿರೋದು ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಹೇಳಿರೋಂಥ ಟಿಪ್ಸನ್ನು ಬಳಸ್ಕೊಂಡು ಇದೇ ರೀತಿ ಹಿದ್ಕಿದ ಬೇಳೆ ಬಳಸಿ ನೀವು ಫಾರಮ್ ಕೋಳಿ ಸಾರು ಮಾಡಿ ನೋಡಿ, ತುಂಬಾ ಚೆನ್ನಾಗಾಗತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.